ಪ್ರಸ್ತುತ ಈಗ ಸಾರಿಗೆ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಬಸ್ಗಳಲ್ಲಿ ಕಡ್ಡಾಯವಾಗಿ ಕೊನೆಯ ವಿಂಡೋ ಇರ್ಬೋದು ಅಥವಾ ಪ್ರಥಮ ವಿಂಡೋ ಇರ್ಬೋದು, ಕಡ್ಡಾಯವಾಗಿ 3 ಲೈನ್ ರಾಡ್ ಇರುವಂಥದ್ದು ಒಂದು ಕಬ್ಬಿಣದ ಸರಳುಗಳನ್ನ ಅಳವಡಿಸಿ, ಜೊತೆಗೆ ಈ ಕಿಟಕಿಯಿಂದ ಯಾಕೆ ತಲೆ ಹಾಕ್ತಾರೆ ಜನಗಳು, ಒಂದು ಇಂಥ ಗುಟ್ಕ ಒಂದು ಇಂಥದ ಧೂಮಪಾನ ಇಂಥ ಬಂದ ಸಂದರ್ಭದಲ್ಲಿ ಹೊರಗಡೆ ಹಾಕ್ತಾರೆ. ಇದನ್ನು ಆಗೋದು ಬೇಡ. ಹಾಗಾಗಿ ಈಗ ಕೊಟ್ಪ ಕಾಯ್ದೆಯಲ್ಲಿ ಯಾವುದೇ ವ್ಯಕ್ತಿ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸಾರ್ವಜನಿಕ ಬಸ್ಗಳಲ್ಲಿ ಗುಟ್ಕ ತಂಬಾಕುಗಳನ್ನು ಹಾಕೋದನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ. ಇನ್ನು ಮುಂದೆ ಈ ಸಾರ್ವಜನಿಕ ಬಸ್ಗಳಲ್ಲಿ ಯಾರೇ ಗುಟ್ಕ ತಂಬಾಕುಗಳನ್ನು ಧೂಮಪಾನ ಮಾಡಿತು ಅಂತಂದರೆ ಕಡ್ಡಾಯವಾಗಿ ಈಗ ಅವರಿಗೆ ₹1,000 ಪೆನಾಲ್ಟಿ ಇದೆ. ಆ ಪೆನಾಲ್ಟಿನ ₹1,000 ಪೆನಾಲ್ಟಿನ ಅವ್ರ ಮೇಲೆ ಹಾಕಬೇಕು. ಯಾವುದೇ ರೀತಿ ಹಾಕ್ಕೊಂಡಂಥವನ್ನು ಪ್ರವೇಶ ಕೊಡಬಾರ್ದು ಸಾರ್ವಜನಿಕ ಬಸ್ಗಳಲ್ಲಿ. ಈ ಒಂದು ಕಟ್ಟುನಿಟ್ಟಾದ ಕ್ರಮಗಳನ್ನು ತಗೊಂಡು ಬರಲಿ ಈ ಸಾರಿಗೆ ಇಲಾಖೆಯಲ್ಲಿ ಅನ್ನೋದರಿಂದ ಮಾನ್ಯ ಸಾರಿಗೆ ಸಚಿವರಿಗೆ ಮತ್ತು ಸರ್ಕಾರದ ಕಾರ್ಯದರ್ಶಿಗಳಿಗೆ ಪತ್ರಗಳನ್ನು ನೀಡಲಾಗಿದೆ ಸರ್. ಮತ್ತು ನಿಮಗೆ ಗೊತ್ತಿರ್ಬೋದು, ಸಾರಿಗೆ ಇಲಾಖೆಯಲ್ಲೂ ಕೂಡ ಪೊಲೀಸ್ದ ಒಂದು ವಿಂಗ್ ಇದೆ. ಇದು ಭದ್ರತೆ ಮತ್ತು ಜಾಗೃತಿ ವಿಜಿಲೆನ್ಸ್ ಇದೆ. ಅದು ತಮ್ಮ ಕೆಳಗಡೆನೇ ಬರುತ್ತದು. ತಾವು ಅಲ್ಲಿ ನೇರವಾಗಿ ಬರೆಯೋಕ್ಕೆ ಎಲ್ಲ ಪವರ್ ಕೂಡ ಇದೆ. ಹಾಗಾಗಿ ಅವರ ಒಂದು ಗಮನಕ್ಕೆ ತಂದು ಅವರು ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಮಾಡಲಿ ಅಂತ ತಾವು ಕೇಳಿರುವಂಥದ್ದು. ಸರ್, ಖಂಡಿತವಾಗಿ ಇದನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಶೀಘ್ರದಲ್ಲಿ ಅವ್ರಿಗೆ ಭೇಟಿಯಾಗಿ ಅವ್ರಿಗೂ ಕೂಡ ಒಂದು ಪತ್ರ ನೀಡಿದ್ದೇನೆ. ಯಾಕಂದ್ರೆ ಇವತ್ತು ವಿಜಿಲೆನ್ಸ್ ಅವರು ನಮ್ಮ ಪೊಲೀಸ್ ಕೊಟ್ಟ ಕಾಯ್ದೆಯಲ್ಲಿ ಕೂಡ ಅವ್ರ ಮೇಲೆ ದಂಡ ವಿಧಿಸಬೇಕಂದ್ರೂ ಕೂಡ ಪೊಲೀಸ್ನವರಿಗೆ ಅಧಿಕಾರ ನೀಡಿದೆ. ಹಾಗಾಗಿ ಇದನ್ನು ನಿರಂತರ ಕಾರ್ಯಾಚರಣೆ ಮಾಡೋದಕ್ಕೆ ಈಗಾಗಲೇ ಅದನ್ನು ಚರ್ಚೆ ಮಾಡಲಾಗಿದೆ. ಶೀಘ್ರದಲ್ಲಿ ಇವತ್ತು ಅಥವಾ ನಾಳೆಯಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಅವ್ರಿಗೆ ಪತ್ರ ನೀಡಿ ಇದನ್ನು ಕಟ್ಟುನಿಟ್ಟಾಗಿ ಈ ಕೊಟ್ಟ ಕಾಯ್ದೆಯಲ್ಲಿ ಏನಿದೆಯಲ್ಲ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ನಾನು ಚರ್ಚಿಸ್ತೇನೆ ಸರ್. ವಿಷ್ಣು ಮೋಹನ್ ಕುಮಾರ್ ದಾನಪ್ಪ ಅವ್ರ ಮಾತು ಏನೇ ಆಗಲಿ, ಅವ್ರು ಬರೆದಿರುವಂಥ ಪತ್ರ ಬಹಳ ಗಂಭೀರವಾದಂಥ ವಿಚಾರ. ಯಾಕಂತಂದರೆ ಬಹಳ ಘಟನೆಗಳು ನಡೀತಾ ಇದೆ. ಕೊನೆಯ ಸೀಟ್ನಲ್ಲಿ ಅಥವಾ ಮುಂಭಾಗದ ಸೀಟ್ನಲ್ಲಿ ತಲೆಯನ್ನು ಆಚೆ ಹಾಕುವಂಥದ್ದು, ಕೈನ ಆಚೆ ಹಾಕುವಂಥದ್ದು ಅಥವಾ ಅಪಘಾತಗಳಲ್ಲಿ ಈಗ ನೋಡಿ ಪ್ರಾಣವನ್ನೇ ಕಳೆದುಕೊಂಡಂಥ ಘಟನೆಯನ್ನು ನಾವು ನೋಡಿದ್ದೇವೆ. ಈ ನೆಲೆಯಲ್ಲಿ ಈಗಲಾದರೂ ಕೂಡ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಇದಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡುತ್ತಾ ಅನ್ನುವಂಥ ವಿಚಾರವನ್ನು ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಪ್ರಸನ್ನ ದೇವನೂರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.